ಇನ್ನು ಡಿನ್ನರ್ ಸಭೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹೌದು, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಊಟಕ್ಕೆ ಬಂದಿದ್ರು. ಟಿವಿ9 ಜೊತೆಗೆ ಡಿನ್ನರ್ ಬಗ್ಗೆ ಮಾತನಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇದು ಸೀಮಿತವಾಗಿರುವಂತಹ ಡಿನ್ನರ್ ಅಂತ ಹೇಳಿದ್ದಾರೆ ಸತೀಶ್. ಹಾಗೆಯೇ ಪಕ್ಷದ ಆಗು ಹೋಗುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಗಿರುವಂಥದ್ದು. ಸಿದ್ದರಾಮಯ್ಯ ಸೇರಿದಂತೆ ಆಪ್ತರೆಲ್ಲರೂ ಕೂಡ ಸೇರಿಕೊಂಡು ಊಟ ಮಾಡಿದ್ದಾರೆ. ಊಟದ ಜೊತೆಗೆ ಏನು ಚರ್ಚೆ ಆಗಿದೆ ಅನ್ನುವಂಥದ್ದನ್ನು ಮಾತಾಡೋಕ್ಕೆ ನಮ್ಮ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ನಿನ್ನೆ ಔತಣಕೂಟ ಆಪ್ತರೆಲ್ಲರೂ ಕೂಡ ಬಂದಿದ್ರು. ಏನು ಚರ್ಚೆ ಆಯ್ತು? ಚರ್ಚೆ ಇಲ್ಲ, ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಧಿವೇಶನ ಸಂದರ್ಭದಲ್ಲಿ. ಸೊ ಕರೆಯುವಂಥ ಒಂದು ಮುಂಚೆ ಕೂಡ ಕರೆದಿದ್ದು ಸಾಕು ಸರ್ ನಮ್ಮ ಮನೆಗೆ. ಇದು ಸರ ಅಷ್ಟೇ ಕರೆದಿದ್ದೀವಿ. ಬಂದ ಸಂದರ್ಭದಲ್ಲಿ ಪಕ್ಷದ ಬಗ್ಗೆ ಆಗುವುಗಳನ್ನು ಚರ್ಚೆ ಮಾಡಿದ್ದೀವಿ. ಅಷ್ಟಕ್ಕೆ ಸೀಮಿತವಾಗಿರುವಂಥ ಅದು ಡಿನ್ನರ್ ಪಾರ್ಟಿ. ಸರ್, ಡಿ.ಕೆ. ಶಿವಕುಮಾರ್ ಅವರು ಇಲ್ಲೇ ಇದ್ರು, ಇನ್ನೂ ಸಾಕಷ್ಟು ಜನ ನಿಮ್ಗೆ ಆಪ್ತರಿದ್ರು. ಸೊ ನಿನ್ನೆ CM ಮತ್ತು ಪರಮೇಶ್ವರ್ ಅವರು, ಜಮೀರ್ ಅಹಮದ್ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಇಲ್ಲ ಇಲ್ಲ, ಅದು ಸೀಮಿತವಾಗಿರುವಂಥ ಡಿನ್ನರು. ಮತ್ತು ಇನ್ನದಾರು ಅವ್ರನ್ನೂ ಕೂಡ ಕರಿತೀವಿ, ಬೇರೆಯವ್ರನ್ನ ಕೂಡ ಕರಿತೀವಿ, ಇಲ್ಲ ಅಂತ ಏನಿಲ್ಲ. ಎಲ್ಲರೂ ಕೂಡ ನಮ್ಮ ಪಕ್ಷದವರೇ, ಅವನು ಕೂಡ ಕರೆದು ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ಸರ್, ಈಗ ನಾಯಕತ್ವ ಬದಲಾವಣೆ ಏನಾಗ್ತಾಯಿದೆ ಆ ವಿಚಾರ ಕೂಡ ಎಲ್ಲಾದರೂ ಚರ್ಚೆ ಇಲ್ಲ. ಅದ್ರ ಚರ್ಚೆ ಮಾಡೋಂಥ ಪ್ರಶ್ನೆ ಉದ್ಭವಿಸೋಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲವೇ ಇಲ್ಲ. ಅದೆಲ್ಲ ಚರ್ಚೆ ಡೆಲ್ಲಿಯಲ್ಲಿ ಆಗಬೇಕು. ಕಾದು ನೋಡೋಣ ಏನಾಗ್ತದೆ. ನಾಯಕತ್ವ ಬದಲಾವಣೆ ಆದರೆ ಅಹಿಂದ ಆಗಿರ್ಬೋದು, ಅದ್ರ ಜೊತೆಗೆ ಸರ್ಕಾರದ ಮೇಲೂ ಸಾಕಷ್ಟು ಪ್ರಭಾವ ಬೀರುವಂಥದ್ದು ಚರ್ಚೆಗಳಾಗ್ತಾ ಇದ್ದಾವೆ ಸರ್ ರಾಜಕೀಯ ವಲಯದಲ್ಲಿ. ಯಾವುದೇ ಅಂಥ ಚರ್ಚೆ ಆಗಲ್ಲ, ಇಲ್ಲ ಅದು ಅನಾವಶ್ಯಕಲ್ಲ. ಇಲ್ಲಿ ಚರ್ಚೆ ಮಾಡೋದ್ರಿಂದ ಅದೇನು ರಿಸಲ್ಟ್ ಬರೋಲ್ಲ. ಡೆಲ್ಲಿಯಲ್ಲೇ ಅಂತಿಮ ನಿರ್ಧಾರ ಮಾಡಬೇಕಾಗಿದೆ. ಅವರು ಕರಿಬೇಕು, ಚರ್ಚೆ ಮಾಡಬೇಕು, ಕಾದು ನೋಡೋಣ. ಅಹಿಂದ ಬಲವರ್ಧನೆ ಬಗ್ಗೆ ಕೂಡ ಅಹಿಂದ ಗಟ್ಟಿಯಾಗಿದೆ, ಇನ್ನೂ ಗಟ್ಟಿ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಅಹಿಂದ ಬಗ್ಗೆ, ಪತ್ರ ಚಳವಳಿ ಬಗ್ಗೆ ಏನಾದರೂ ಯಾವುದ್ರೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳವಳಿ ಮಾಡುವಂಥದ್ದು, KN ರಾಜನ್ ಅವರು ಆ ರೀತಿ ಯಾವುದೇ ಪ್ರಸ್ತಾಪ ಅಥವಾ ಚರ್ಚೆ ಇಲ್ಲ. ಪತ್ರ ಬರೆದ ಅವಶ್ಯಕತೆ ಇಲ್ಲ. ನಾವೇ ನೇರವಾಗಿ ಹೋಗಿ ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನು ಡೆಲ್ಲಿಗೆ ಹೇಳ್ಬೋದ್ರಿ. ಆದಷ್ಟು ಬೇಗ ಅಧಿವೇಶನದ ನಂತರ ಮತ್ತೆ ಹೈಕಮಾಂಡ್ ಬುಲಾವ್ ಆಗುವಂಥದ್ದು CM ಅಥವಾ DCM ಅವ್ರಿಗೆ ಯಾವ ಬೇಕಾದ್ರೆ ನಾವು ಕೇಳಿದ್ವಿ, ಕರೆಸ್ತಾರೆ ಡೆಲ್ಲಿಯಲ್ಲಿ ಕರೆದು ಮಾತಾಡ್ತಾರಂತ. ಕರೆದಾಗ ಅವ್ರು ಸಂಬಂಧಪಟ್ಟವ್ರು ಹೋಗಿ ಹೋಗ್ತಾರೆ. ಇಲ್ಲ, ನಮಗಿಂತ ಆಹ್ವಾನಿಲ್ಲ. ಆಹ್ವಾನಿದ್ರೆ ಹೋಗ್ತೀವಿ. ಸರ್, ಈಗ ನಿನ್ನೆ ಮೀಟಿಂಗಿಗೆ ಏನಿದೆ, ಇದು ವಿರೋಧಿಗಳಿಗೆ ಒಂದು ಸಂದೇಶ ರವಾನಿಸಿದ್ರು ಅನ್ನುವಂಥ ಚರ್ಚೆ ಕೂಡ ವಿರೋಧಿಗಳು ಯಾರ್ದಾರೆ? ಎಲ್ಲ ನಾವು ಒಂದೇ ಪಕ್ಷದವ್ರು ಇದ್ದೀವಿ, ವಿರೋಧಿ ಅಂತ ಇಲ್ಲ. ಬೆಳಗಾವಿಯಲ್ಲಿ ಸಾಕಷ್ಟು ಡಿನ್ನರ್ ಪಾರ್ಟಿ ಆಗಿದೆ. ಅವ್ರವ್ರ ಗ್ರೂಪ್ನವ್ರು ಅವ್ರವ್ರು ಹೋಗಿದ್ದಾರೆ, ನಿಮಗೂ ಗೊತ್ತಿದೆ. ಸೊ ನಾವೆಲ್ಲ ಒಂದೇ ಇದ್ವಿ. ಸೊ ಇದಿಷ್ಟು ಸದ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, ಟಿವಿ9 ಬೆಳಗಾವಿ.